ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ನಿ. ಅದಕ್ಕಿಂತ ಮುಂಚೆ ಸಿಲೆಬಸ್ ಕೂಡ ಹೇಳಿದ್ನಿ. ಭಾಳ ಜನ ಮೆಸೇಜ್ ಹಾಕ್ತಿದ್ರಿ, ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಕ್ಲಾಸನ್ನು ಮಾಡಿರಲಿಲ್ಲ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂತಪ್ಪ ಅಂದ್ರೆ ಸೆಕೆಂಡ್ ಟಾಪಿಕ್ಕು ನಮ್ಮದು ಏನಂತಂದ್ರೆ ಡಿವಿಸಿಬಲ್ ರೂಲ್. ಅಂದ್ರೆ ಕನ್ನಡದಲ್ಲಿ ನಾವು ಏನಂತೀವಿ, ಭಾಗಾಕಾರದ ನಿಯಮಗಳು ಅಂತೀವಿ. ಏನಂತೀವಿ ರೀ? ಭಾಗಾಕಾರದ ನಿಯಮಗಳು. ಓಕೆ, ಈ ನಿಯಮಗಳು ಬಹಳಷ್ಟು ಅದಾವ. ನಿಮ್ಗೆ ಇಂಪಾರ್ಟೆನ್ಸ್ ಒಂದು ಸ್ವಲ್ಪ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಅಥವಾ ಇದೇ ಕ್ಲಾಸಲ್ಲಿ ಲಾಸ್ಟಿಗೆ ಯಾವ ತರಹ ಇಂಪಾರ್ಟೆಂಟ್ ಕ್ಲಾಸನ್ನು ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ಯಾವ್ದ್ರ ಮೇಲೆ ಕ್ವಶನ್ಸ್ ಬಂದಿದ್ದವಲ್ಲ ಅವನು ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿರಿ. ಓಕೆ, ಡನ್. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ಯಾರ್ಯಾರು ಅಗ್ನಿವೀರ್ ಪ್ರಿಪ್ರೇಷನ್ ಮಾಡಿದ್ರಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಡನ್. ನೋಡಿ, ಫಸ್ಟಿಗೆ ನಾವು ಹೇಳೋದು ಏನಪ್ಪ ಅಂತಂದ್ರೆ ಮೊದಲ ರೂಲು ಎರಡರ ನಿಯಮ ಅಂತೀವಿ. ರೂಲ್ ಆಫ್ 2 ಅಂತೀವಿ. ಯಾವುದೇ ಒಂದು ಸಂಖ್ಯೆ 2ರಿಂದ ಹೋಗಬೇಕಂತಂದ್ರೆ ಆ ಸಂಖ್ಯೆಯ ಕೊನೆಯಲ್ಲಿ ಸಮ ಸಂಖ್ಯೆಗಳು ಇರಬೇಕು. ಯಾವ್ಯಾವ ಸಮ ಸಂಖ್ಯೆ? 0, 2, 4, 6, 8. ಈ 0 ಬಿಟ್ಬಿಟ್ರೆ ನಡೀತೈತಿ. 2, 4, 6, 8 ಇವುಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇದ್ರೂ ಅವು ನಮಗೆ 2ರಿಂದ ಹೋಗುತ್ತೆ. ಈ ಇಂಪಾರ್ಟೆಂಟ್ ಯಾಕಂತಂದರೆ ಈ ರೂಲ್ಸು ಈ ಒಂದು ಟಾಪಿಕ್ಕು ಬೇಸಿಕ್ ಅಂತೇನು ಹೇಳತ್ತೀನಲ್ಲ, ಅದಕ್ಕೋಸ್ಕರ ಇದು ನಿಮಗೆ ಮುಂದ್ಗಡೆ ಎಲ್ಲ ಒಂದು ಟಾಪಿಕ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಡನ್. ಉದಾಹರಣೆಗಾಗಿ ಇಲ್ಲಿ 2 ನಿಮಗೆ ಕೊಟ್ಟಿದ್ದೀನಿ. ಓಕೆ, ಡನ್. ಈಗ ನೆಕ್ಸ್ಟ್ ರೂಲನ್ನು ನೋಡೋಣ್ರಿ. ಫಸ್ಟ್ ಏನದ ನೋಡಿ, 3ರ ನಿಯಮ ಅಂತೀವಿ. ಯಾವುದೇ ಒಂದು ಸಂಖ್ಯೆ 3ರಿಂದ ಹೋಗ್ಬೇಕಂದ್ರೆ ಆ ಎಲ್ಲ ಸಂಖ್ಯೆಗಳ ಮೊತ್ತ 3ರಿಂದ ಹೋಗ್ಬೇಕು. 3 ಮತ್ತು 9 ಎಟ್ ಅ ಟೈಮ್ ತೊಗೊಂಡಿನಂದ್ರೆ 2 ರೂಲ್ಸ್ಗಳು ಸೇಮ್ ಅದಾವೆ. ಇಲ್ಲಿ ಕೂಡ 9ರಿಂದ ಹೋಗ್ಬೇಕಂದ್ರೆ ಎಲ್ಲ ಸಂಖ್ಯೆಗಳ ಅಂಕಿಗಳ ಅಂತೀವಿ ನಾವು, ಮೊತ್ತ 9ರಿಂದ ಹೋಗ್ಬೇಕು. ನೋಡಿ, ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಒಂದು ಕೊಟ್ಟಿದ್ದೀನಿ. ಏನದ ರೀ? 6, 3, ಆಮೇಲೆ 1, 3, 5 ಎಲ್ಲ ಕೂಡಿಸ್ರಿ ಎಷ್ಟಾಯಿತು? 18 ಆಯಿತು. ಮತ್ತು 2 ಅಂಕೆ ಅದು ಇಲ್ಲ, 1 + 8 ಅಂದ್ರೆ 9 ಆಯಿತು. ಡಿವೈಡೆಡ್ ಬೈ 3ರಲ್ಲಿ ಹೋಗುತ್ತಿಲ್ಲ ಅಂದ್ರೆ ಈ ಒಂದು ಆಪ್ಷನ್ನು ನಮ್ಗೆ 3ರಿಂದ ಹೋಗುತ್ತೆ. ಅದೇ ರೀತಿ 9ರಲ್ಲೂ ಸೇಮ್, ಇದು ಸೇಮ್ ನೋಡಿರಿ. 9ರಲ್ಲಿ ಅಂತಂದಾಗ ಅವೇ ಆಪ್ಷನ್ಗಳು ತೊಗೊಂಡೇನೆ, ಅದರ 2ನೇ ಉದಾಹರಣೆಯನ್ನು ತೊಗೊಂಡು. ಓಕೆ, 4, 6, 8 ನೋಡಿರಿ. 4, 6, 8, 1, 2, 6. ಓಕೆ, ಕೂಡಿಸಿ. ಇದು 10 ಆಯಿತು, 18, 20, ಹೌದಾ? 27 ಆಯಿತು. ಓಕೆ, 27 ಅಂದರೆ 2 ಅಂಕೆ ಅದು. 2 + 7 ಅಂದ್ರೆ 9. 9 ಡಿವೈಡೆಡ್ ಬೈ 9 ಹೋಗುತ್ತೆ ಅಂದ್ರೆ ಇದು ಸಂಖ್ಯೆ 9ರಿಂದ ಹೋಗುತ್ತೆ. ಇದು ನಮ್ಮದು ಏನಪ್ಪ 3 ಮತ್ತು 9ರ ನಿಯಮ. ಭಾಳಷ್ಟು ಇಂಪಾರ್ಟೆಂಟ್ ಅದಾವ. ಓಕೆ, ಡನ್. ನೆಕ್ಸ್ಟು 4ರ ನಿಯಮ. 3 ತೊಗೊಂಡೇನ್ರಿ. 3 ನಿಯರೆಸ್ಟ್ ಒಂದಕ್ಕೊಂದು ಸಂಬಂಧ ಹೊಂದ್ಯಾವ ನೋಡಿರಿ. 4ರ ನಿಯಮ ಅಂತೀವಿ. 4ರಿಂದ ಹೋಗ್ಬೇಕಂದ್ರೆ ಕೊನೆಯ 2 ಅಂಕಿಗಳು 4ರಿಂದ ಹೋಗ್ಬೇಕು. ಯಾವುದು? ಕೊನೆಯ 2 ಅಂಕಿಗಳು. ಇದು 4ರ ನಿಯಮ. ಇನ್ನು 8ರ ನಿಯಮ ಅಂತಂದ್ರೆ ಕೊನೆಯ 3 ಅಂಕಿಗಳು. ಅದೇ ರೀತಿ ಇನ್ನು 16ರ ನಿಯಮ ಅಂತಂದ್ರೆ ಕೊನೆಯ 4 ಅಂಕಿಗಳು. 3 ನೋಡಿರಿ ಸಾಲ್ಕ ನಿಯಮಕ್ಕೆ ಸಮೀಪದವ. ಅದಕ್ಕೋಸ್ಕರ ನೆನಪು ಉಳಿಯೋ ಸಂಬಂಧ ಈ ಥರ ನಾನು ನಿಮಗೆ ಮಾಡಿಕೊಟ್ಟಿದ್ದೆ. ಓಕೆ, ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಕೊನೆಯ 2 ಅಂಕಿಗಳಂದ್ರೆ ಎಷ್ಟದ? 20 ಅದ. ಈ 20 4ರಿಂದ ಹೋಗುತ್ತೆ ಅಂದ್ರೆ ಈ ಪೂರ್ಣವಾದ ಸಂಖ್ಯೆ ನಮಗೆ 4ರಿಂದ ಹೋಗುತ್ತೆ. ಇನ್ನು 3 ಸಂಖ್ಯೆಗಳು 8ರಿಂದ ಹೋಗುತ್ತೆ. ಕೊನೆಯ 3 ಸಂಖ್ಯೆ ಯಾವ್ದು? 168. ಇದು 8ರಿಂದ ಹೋಗುತ್ತೆ. 8 2 16, 8 1 ಅಂದರೆ ಪೂರ್ಣವಾಗಿ ಈ ಫುಲ್ ಸಂಖ್ಯೆ ಏನೈತಲ್ಲ ಪೂರ್ಣವಾಗಿ ಹೋಗುತ್ತೆ. ಅದೇ ರೀತಿ 16ರಿಂದ ಅಂದರೆ ಕೊನೆಯ 4 ಅಂಕಿಗಳು ಏನದ ರೀ? 32, 16 ಅದ. ಡಿವೈಡೆಡ್ ಬೈ 16ರಲ್ಲಿ ಅಂದ್ರೆ 16ರಲ್ಲಿ ಕೂಡ ಪೂರ್ಣವಾದ ಸಂಖ್ಯೆ ಹೋಗುತ್ತೆ. ಗೊತ್ತಾಯ್ತಾ? ಡನ್. ನೆಕ್ಸ್ಟು 5, 10, 25 3 ಕೂಡ ಅದೇ ರೀತಿ ನಿಮಗೆ ಸಂಬಂಧ. 5ರ ನಿಯಮ, 10ರ ನಿಯಮ, 25ರ ನಿಯಮ. ಏನು ರೀ 5ರ ನಿಯಮ? ಕೊಟ್ಟ ಸಂಖ್ಯೆಯ ಕೊನೆಯ ಅಂಕಿಯು 0 ಅಥವಾ 5 ಆಗಿರಬೇಕು. ನೋಡಿರಿ, ಲಾಸ್ಟ್ ನಿಮಗೆ ಎಷ್ಟು ದೊಡ್ಡ ಸಂಖ್ಯೆ ಬೇಕಾದಿರಲಿ, ಕೊನೆಯಲ್ಲಿ 0 ಇರಬೇಕು, 5 ಇರಬೇಕು. ಉದಾಹರಣೆ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಡನ್.
ಅದೇ ರೀತಿ ನೆಕ್ಸ್ಟು 10ರ ನಿಯಮ ಅಂದ್ರೆ ಕೊನೆಯ ಅಂಕಿ ನಮಗೆ 0ನ ಆಗಿರಬೇಕು, ಮತ್ತು ಬೇರೆ ಸಂಖ್ಯೆ ಆಗಿದ್ರೆ ಹೋಗಂಗಿಲ್ಲ. ಕೊನೆಯಲ್ಲಿ ನೋಡಿ 10ರ ಬಗ್ಗೆ ಬರೀರಿ, ಲಾಸ್ಟಿಗೆಲ್ಲ 0ನ ಬರುತ್ತೆ, ಅದಕ್ಕೋಸ್ಕರ ನಮಗೆ 0ದಿಂದ ಕೊನೆ ಆಗಿರಬೇಕು. ನೆಕ್ಸ್ಟ್ 25ರಿಂದ ಅಂತಂದಾಗ ಎರಡು ಸಂಖ್ಯೆಗಳು, ಕೊನೆಯ ಎರಡು ಸಂಖ್ಯೆಗಳು 0 ನೋಡಿರಿ 0 ಆಗಿರಬೇಕು. ಅಂದರೆ ಕೊನೆಯ ಎರಡು ಅಂಕಿ 0 ಆಗಿರಬೇಕು. ಇಲ್ಲಂತಂದ್ರೆ 0 ಬಿಟ್ಟು ಬೇರೆ ಅಂಕಿ ಆಗಿದ್ದು ಅಂದ್ರೆ ಈಗ 75 ಅದ, ಈ 75 0 ಬಿಟ್ಟು ಬೇರೆ ಆಗಿತ್ತು, ಇದು 25ರಿಂದ ಭಾಗ ಹೋಗ್ಬೇಕು. ಆವಾಗ ನಮ್ಗೆ ಕೊಟ್ಟಂತಹ ಉದಾಹರಣೆಗಳು ಭಾಗ ಹೋಗ್ತಾವೆ. ಓಕೆ, ಡನ್. ಇದು 5, 10 ಮತ್ತು 25. ನೆಕ್ಸ್ಟು 11ರ ನಿಯಮ, ವೆರಿ ಇಂಪಾರ್ಟೆಂಟ್. ಏನದ ರೀ 11ರ ನಿಯಮ? ಕೊಟ್ಟ ಸಂಖ್ಯೆಯ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸ 0 ಆಗಿರಬೇಕು, ಇಲ್ಲ 11ರಿಂದ ಭಾಗ ಹೋಗ್ಬೇಕು. ನೋಡಿರಿ, ಒಂದನೇದು ಎಕ್ಸಾಂಪಲ್ ಏನದ ರೀ? 2, 9, 3, 5, 4, 1, 6. ಸಮಸ್ಥಾನ ಅಂತಂದ್ರೆ 2, 4, 6 ಇವು ಸಮಸ್ಥಾನದಲ್ಲಿರುವಂಥವು. ಯಾವ್ಯಾವು? 9, 5, 1 ಕೂಡಿಸಿ ಎಷ್ಟಾಯಿತು? 15 ಆಯಿತು. ಇದೇನು? ಸಮಸ್ಥಾನದಲ್ಲಿ. ಆಮೇಲೆ ಬೆಸ ಸ್ಥಾನದಲ್ಲಿರುವ ಯಾವ್ಯಾವು? ಉಳಿದದ್ದು ಯಾವ್ಯಾವ್ದಾವ ನೋಡ್ರಿ? 2, 3, 4, 6. ಹೌದಾ? ಎಷ್ಟಾಯ್ತು ನೋಡಿರಿ? 4, 6, 10, 15. ನೋಡಿರಿ, ಎರಡನ್ನು ಈಗೇನು ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಬಂತು 0 ಬಂತು. ಇಲ್ಲಿ ನೋಡಿರಿ, ಸಮಸ್ಥಾನ ಮತ್ತು ಬೆಸ ಸ್ಥಾನಗಳ ಅಂಕಿಗಳ ನಡುವಿನ ವ್ಯತ್ಯಾಸ 0 ಆಗಿರಬೇಕು. 0 ಆಗೈತಿ, 0 ಆದ ಕಾರಣ ಈ ಪೂರ್ಣ ಸಂಖ್ಯೆ ನಮ್ಮದು ಡಿವಿಸಿಬಲ್ ಬೈ 7 11 ಹೋಗುತ್ತಂತೇಳಿ. ಓಕೆ, ಅದೇ ರೀತಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡ್ರಿ. ಇಲ್ಲಿ ಇಲ್ಲದ ನೋಡಿರಿ, ಇದು ಎಕ್ಸಾಂಪಲ್ ಹೋಗುತ್ತಿಲ್ಲ ಅಂತೇಳಿ ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿರಿ. ಓಕೆ, ಸೇಮ್ ಅದೇ ರೀತಿ ಡನ್. ಪ್ರೊಸೆಸ್ ಏನು ಮಾಡ್ತಿರಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಮಗೆ ಏನು ನಿಮಗೆ ಮಾಡಿ ತೋರಿಸಿನಿ. ಅದೇ ರೀತಿ ಈ ಎಕ್ಸಾಂಪಲ್ 11ರಿಂದ ಹೋಗುತ್ತೋ ಇಲ್ಲ ಅಂತೇಳಿ ನನಗೆ ಮಾಡಿ ನೀವು ಕಮೆಂಟ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ 7 ಮತ್ತು 13. ಇದು ಸೇಮ್ ಅದ ನೋಡಿರಿ. ಏನದ ರೀ? 7 ಮತ್ತು 13ರಿಂದ ಭಾಗ ಹೋಗ್ಬೇಕಂದ್ರೆ ಬಲಬದಿ ಅಂದ್ರೆ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿನಿ ನಾನು. ಯಾವುದಾದ್ರು 50288329. ಬಲಬದಿ ಅಂದ್ರೆ ಈ ಕಡೆಯಿಂದ, ಬಲಬದಿಯಿಂದ 3 ಅಂಕಿಗಳ ಗುಂಪು ಮಾಡಿ 3 ಅಂಕಿದ ಗುಂಪು ಮಾಡ್ತೀನಿ. ಇಲ್ಲಿ 2 ಉದಾವ ಅಂದ್ರೆ ಅದೊಂದು ಗುಂಪು ಸಪ್ರೇಟ್ ಆಯ್ತು ಈಗ. ಆಮೇಲೆ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ, ಆಮೇಲೆ ಈ ಕಡೆಯಿಂದ ಗುಂಪು ಮಾಡಿದರೆ ನೋಡಿರಿ, ಇವು 1 2 3 ಈ ಕಡೆಯಿಂದ ನಮ್ಮದು ಸ್ಥಾನಗಳ ಸಂಬಂಧ. ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ. ಅಲ್ಲಿ ಅಂಕಿಗಳ ಮೊತ್ತ, ಇಲ್ಲಿ ಸಂಖ್ಯೆಗಳಿಗೆ. ಸಮಸ್ಥಾನದಲ್ಲಿ ಯಾವುದದ ರೀ? ಸಮಸ್ಥಾನದಲ್ಲಿ ಯಾವುದದ? ಒಂದೇ ಅದ. ಯಾವ್ದು ರೀ? 288. ಅದೇ ರೀತಿ ಬೆಸ ಸ್ಥಾನದಾಗ ಯಾವ್ದಾವ ರೀ? ನಮ್ಮ 1 ಮತ್ತು 3 ಎರಡು ಅದಾವೆ. ಇಲ್ಲಿ 329 ಪ್ಲಸ್ 350 ಅಂದ್ರೆ 379. ಅದನ್ನು ಇದು ಬೆಸ ಸ್ಥಾನದಲ್ಲಿ 379. ಹೌದಾ? ಈ 379ರಾಗ ನಾವು ದೊಡ್ಡದ್ರೊಳಗೆ ಇದ್ರಾಗ ಸಣ್ಣದು ತೆಗಿರಿ. ಆವಾಗ ಎಷ್ಟು ಉಳಿತು? ಮೈನಸ್ ಮಾಡಬೇಕು. ಏನು ಮಾಡಬೇಕು? ಮೈನಸ್. ಅವಾಗ ಎಷ್ಟು ಬರುತ್ತೆ ನೋಡಿರಿ? 379 288 ಅಂದಾಗ ಇಲ್ಲಿ 1 ಉಳಿತು. 7 ಅಂದ್ರೆ 7ರಾಗ 8 ಹೋಗೋದಿಲ್ಲ, ಒಂದು ಕ್ಯಾರಿ ತೊಗೊತೀವಿ. 7 ಅಂದ್ರೆ 8 ಅಂದ್ರೆ 91 ಉಳಿತು. ಹೌದಾ? ಈ 91 ಐತಲ್ಲ ನಮಗೆ ನೋಡಿ, ನಡುವಿನ ವ್ಯತ್ಯಾಸವು 7 ಮತ್ತು 13ರಿಂದ ಭಾಗ. ಈಗ ನಡುವಿನ ವ್ಯತ್ಯಾಸ ತೆಗೆದು ನಾವು 91. ಈ 91 ಡಿವೈಡೆಡ್ ಬೈ 7 ಭಾಗ ಹೋಗುತ್ತೆ ರೀ. ಅದೇ ರೀತಿ 91 ಡಿವೈಡೆಡ್ ಬೈ 13. ಇವೆ 7ರಲ್ಲಿ ಕೇಳ್ರಿ 7ರಲ್ಲಿ ಭಾಗ ಹೋಗ್ಬೇಕು, 13ರಲ್ಲಿ ಕೇಳ್ರೆ 13ರಲ್ಲಿ ಹೋಗ್ಬೇಕು. ಅಂದಾಗ ಇವೆರಡರಲ್ಲಿ ಹೋತಂದ್ರೆ ಈ ಸಂಖ್ಯೆ ಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಹೇಳ್ತಿರ್ಬೋದು. ಓಕೆ, ಡನ್. 7 ಮತ್ತು 13 ಆಯಿತು, ಡನ್. ನೆಕ್ಸ್ಟು 17ರ ನಿಯಮ ಏನದ? 17ರಿಂದ ಭಾಗ ಹೋಗ್ಬೇಕಂತಂದ್ರೆ 5ರಿಂದ ಗುಣಿಸಿ. ನೋಡಿ, ಯಾವುದು? ಕೊನೆಯ ಅಂಕಿಯನ್ನು 5ರಿಂದ. ಈಗ ಫಾರ್ ಎಕ್ಸಾಂಪಲ್ 969. ಕೊನೆಯ ಅಂಕಿಯನ್ನು 5ರಿಂದ ಗುಣಿಸಿದಾಗ ಎಷ್ಟು ಬಂತು? 45. ಎಲ್ಲದಕ್ಕೂ ಸೇಮ್. ಈ 17 ಕೇಳಿದ್ರೆ ಸೇಮ್ ರೂಲ್ಸು. ಅದು 9 5 45 ಗುಣಿಸಿ ಬಂದ ಮೊತ್ತವನ್ನು ಉಳಿದ ಅಂಕಿಯಲ್ಲಿ
ಉಳಿದ ಅಂಕಿ ಅಂತಂದ್ರೆ 96 ಓದತ್ತಿಲ್ಲ. ಈ 96ರಾಗ ಕಳೆದಾಗ -45 ಅಂದರೆ ಎಷ್ಟು ಉಳಿತು? 51. ಬರುವ ಉತ್ತರವು 17ರಿಂದ ಭಾಗ ಹೋಗ್ಬೇಕು. ಅಂದ್ರೆ ಈ 51 ಐತಲ್ಲ 17ರಲ್ಲಿ ಭಾಗ ಹೋಗ್ಬೇಕು. ಹೋಗುತ್ತೇನ್ರಿ? ಹೋಗುತ್ತಾ? ಅಂದ್ರೆ ಈ 17ರಲ್ಲಿ ಭಾಗ ಹೋದ್ರೆ ಈ ಪೂರ್ಣ ಸಂಖ್ಯೆ ಡಿವಿಸಿಬಲ್ ಬೈ 17 ಹೋಗುತ್ತನ್ನ. ಡನ್ನ? ಓಕೆ. ನೆಕ್ಸ್ಟ್ ಈಗ ಹಿಂದಿನ ರೂಲ್ಸ್ಗಳು ನಿಮಗೆ ತಲೆ ಒಳಗಿದ್ದು ಅಂದ್ರೆ ಮುಂದಿನ ರೂಲ್ಸ್ ಎಲ್ಲ ನಿಮಗೆ ನೆನಪಾಗ್ತಾವೆ. ಯಾಕಂತಂದ್ರೆ ಹಿಂದಿನ ರೂಲ್ಸ್ಗಳ ಸಂಬಂಧ ಮುಂದಿನ ರೂಲ್ಸ್ಗಳ ಮೇಲೆ ಇರುತ್ತೆ. ಹೆಂಗೆ ನೋಡಿ ಸರ, ಅಲ್ಲಿ ನಾ 2 ಹೇಳಿನ, ಆಲ್ರೆಡಿ 3 ಹೇಳಿನಿ, 4 6 ಹೇಳಿಲ್ಲ. 6ರ ನಿಯಮ ಅಂತಂದಾಗ ಏನದ ನೋಡ್ರಿ. 6ರಿಂದ ಭಾಗ ಹೋಗ್ಬೇಕಂತಂದ್ರೆ ಕೊಟ್ಟ ಸಂಖ್ಯೆಯು 2 ಮತ್ತು 3ರಿಂದ ಭಾಗ ಹೋಗ್ಬೇಕು. ನಾ 2ರದ್ದು ನಿಯಮ ಹೇಳೀನಿ, 3ರದ್ದು ಹೇಳೀನಿ, ಹೌದಾ? ನೆಕ್ಸ್ಟ್ ಈಗ 12ರ ನಿಯಮ ಅಂತೀವಿ. 12ರ ನಿಯಮ ಅಂದರೆ ಏನು? 12ರಲ್ಲಿ ಭಾಗ ಹೋಗ್ಬೇಕಂದ್ರೆ ಕೊಟ್ಟ ಸಂಖ್ಯೆ 3 ಮತ್ತು 4ರಿಂದ ಹೋಗ್ಬೇಕು. ಇದನ್ನು 3ರದ್ದು ಹೇಳೀನಿ, 4ರದ್ದು ಹೇಳೀನಿ. ನೆಕ್ಸ್ಟ್ ಈಗ 14ರ ನಿಯಮ ಅಂತಂದಾಗ 2 ಮತ್ತು 7ರಿಂದ ಭಾಗ ಹೋತಂದ್ರೆ ಆ ಎಲ್ಲ ಸಂಖ್ಯೆ ಪೂರ್ಣ ಸಂಖ್ಯೆ 14ರಿಂದ ಭಾಗ ಹೋಗುತ್ತಂದ. 15ರದ್ದು ಬೇಕಾಗಿತ್ತಂದ್ರೆ 3 ಮತ್ತು 5ರಿಂದ ಆ ಸಂಖ್ಯೆ ಭಾಗ ಹೋತಂದ್ರೆ ಈ ಪೂರ್ಣ ಸಂಖ್ಯೆ ನಮ್ಮದು 15ರಿಂದ ಭಾಗ ಹೋಗುತ್ತಂದ. 3ರದ್ದು ಹೇಳಿ ನೋಡ್ರಿ. ಇನ್ಕತಕ್ಕ 12 ನಿಯಮಗಳನ್ನು ಏನು ಮಾಡಿರಿ ಅವುಗಳೆಲ್ಲ ಮುಂದಿನಲ್ಲಿ ಅಪ್ಲೈ ಆಗ್ತಾವನ್ನ. ಅವು ನೆನಪಿದ್ರೆ ಇವು ನಿಮಗೆ ನೆನಪಾಗ್ತಾವನ್ನ. ಓಕೆ. ನೆಕ್ಸ್ಟ್ 18ರಂದ್ರೆ 2 ಮತ್ತು 9. ನೀವು ಇಲ್ಲಿ ಡಿವಿಸಿಬಲ್ ಅಂದರೆ 2 ಸಂಖ್ಯೆಗಳನ್ನು ತೊಗೊತೀರಿ. 3 ಮತ್ತು 5 ತೊಗೊಳಾಗ 3 ನಿಯಮ ಬೇರೆ ಅದ, 5 ನಿಯಮ ಬೇರೆ ಅದ, ಹಿಂಗೆ ತೊಗೋಬೇಕು. ಓಕೆ. ಇಲ್ಲಿ 2 ಮತ್ತು 9 ತೊಗೊಂಡಿನಿ. ಆದರೆ ಸರ್ ಕೆಲವೊಬ್ರು ಏನಂತೀರಿ 18 ಅದ ಸರ್, 3 ಮತ್ತು 6 ಅನ್ನಕ್ಕೆ ಬರ್ಬೋದೇನು? ಈಗ 6ರ ನಿಯಮನ ಏನದ ನೋಡ್ರಿ, ಇಲ್ಲಿ 2 ಮತ್ತು 3 ಅದ, ಹೌದಿಲ್ಲ? ಹಿಂಗೆ ನಮಗೆ ನಾವು ಸಪೋರ್ಟಿಂಗ್ ತೊಗೊಂಡಾಗ ಇದ್ರದ್ದು 2 ನಿಯಮ ಇರಬಾರ್ದು, ಸಿಂಗಲ್ ನಿಯಮಗಳು ಇರಬೇಕು. ಹಂಗೆ ನಾವು ಡಿವಿಸಿಬಲ್ ನಾವು ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಡನ್? ಓಕೆ. ನೆಕ್ಸ್ಟು 20ರ ನಿಯಮ ಅಂತಂದಾಗ 20 ಯಾವ ರೀತಿ ಮಾಡ್ತೀವಿ ರೀ? 4 ಅಥವಾ 5 ಮಾಡ್ತೀವಿ, ಇಲ್ಲ 2 ಅಥವಾ 10 ಮಾಡ್ತೀವಿ. ಯಾಕೆ ಹೇಳ್ರಿ? ಇವು 2ರದ್ದು ನಿಯಮಗಳು ಬೇರೆ ಬೇರೆನೇ ಅದಾವೆ, ಹೌದಾ? ಒಂದೇ ಅಂತೂ ಅಂದರೆ ಸಪ್ರೇಟ್ ಅಲ್ಲಿ ಮತ್ತೆ ಡಿವಿಸಿಬಲ್ ಮಾಡಿಲ್ಲ ನಾವು. ಅಂದ್ರೆ 20ರ ನಿಯಮ ಇವು 2ರೊಳಗೆ ಯಾವ್ದು ಬೇಕಾದ್ರೆ ಅಲ್ಲಿ ಯಾವ ಟೈಮಲ್ಲಿ ಯಾವ ರೀತಿ ಬಳಸಬೇಕಾಗತ್ತಂತೇಳಿ ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ. ಓಕೆ. ನೆಕ್ಸ್ಟು 21ರ ನಿಯಮ ಅಂತಂದಾಗ ಇಲ್ಲಿ 3 ಮತ್ತು 7ರಿಂದ ಭಾಗ ಹೋತಂದ್ರೆ ನಮ್ಗೆ ಏನಾಗುತ್ತೆ ರೀ? ಪೂರ್ಣ ಸಂಖ್ಯೆ 21ರಿಂದ ಭಾಗ ಹೋಗುತ್ತಂತಂದು. ಓಕೆ. ಡನ್? ಓಕೆ. ನೆಕ್ಸ್ಟು 24ರ ನಿಯಮ ಅಂತೀವಿ. 24 ಅಂತಂದಾಗ 3 ಮತ್ತು 8ರಿಂದ ಭಾಗ ಹೋತಂದ್ರೆ ಆ ಸಂಖ್ಯೆ 24ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ. 3 8 24, 3ರ ನಿಯಮವೂ ಬೇರೆ ಅದ, 8ರ ನಿಯಮವೂ ಬೇರೆ ಅದ. ಆ ನಿಯಮಗಳನ್ನ ಸ್ಟಾರ್ಟಿಂಗ್ ಕೂಡ ಹೇಳಿದ್ದೀನಿ, ಹೌದಾ? ನೆಕ್ಸ್ಟ್ 40ರ ನಿಯಮ ಅಂತಂದಾಗ ಆ ಸಂಖ್ಯೆ 8 ಮತ್ತು 5, 4 ಮತ್ತು 10 ಇವು 2ರಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು. ಅಂದ್ರೆ ಯಾವ ಟೈಮಲ್ಲಿ ಯಾವ ರೀತಿ ನಾವು ಬಳಸ್ಬೇಕಂತೇಳಿ ಮುಂದಿನ ನಿಮಗೆ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗತ್ತೆ. ಓಕೆ. ಡನ್. 80ರ ನಿಯಮ ಅಂತಂದಾಗ ಆ ಸಂಖ್ಯೆ 16 ಮತ್ತು 5ರಿಂದ ಮತ್ತು 8 ಮತ್ತು 10ರಿಂದ ಭಾಗ ಹೋಗಬೇಕು. ಈ ಎಲ್ಲ ನಿಯಮಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂತಂದ್ರೆ ಪ್ರತಿಯೊಂದು ನಿಮಗೆ ಎಕ್ಸಾಮ್ಸಲ್ಲಿ ಈ ನಿಯಮಗಳು ನಿಮಗೆ ಅಪ್ಲೈ ಆಗ್ತವೆ. ಓಕೆ. ಡನ್. ಈಗ ನೆಕ್ಸ್ಟ್ ಇನ್ನೊಂದು 19ರ ನಿಯಮ, ವೆರಿ ಇಂಪಾರ್ಟೆಂಟು. 19ರ ನಿಯಮ ಅಂತಂದಾಗ ಏನು ಮಾಡಬೇಕಾ? ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿಗೆ ನೋಡಿರಿ. ಕೊಟ್ಟ ಸಂಖ್ಯೆ ಇಲ್ಲಿ 703 ಅದ. ಓಕೆ. ಇಲ್ಲಿ ನಾ ಮಾಡೀನಿ, ಆದರೆ ಇನ್ನೊಂದು ಸಲ ಹೇಳ್ತೀನಿ. 703 ಅದ. ಇಲ್ಲಿ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಯಾವುದು ರೀ? 3 ಅದ. ಈ 3ಕ್ಕೆ ಇಂಟು 2 ಮಾಡಬೇಕು. ಎಷ್ಟು ಬಂತು? 6 ಬಂತು. ಗುಣಿಸಿದಾಗ ಬಂದ ಮೊತ್ತ ಎಷ್ಟೈತಿ? 6. ಉಳಿದ ಸಂಖ್ಯೆಗೆ ಕೂಡಿಸಿದಾಗ, ಉಳಿದ ಸಂಖ್ಯೆ ಅಂದರೆ ಎಷ್ಟು? 70. ಈ 70ಕ್ಕೆ 6 ಕೂಡಿಸಿ ಎಷ್ಟಾಯಿತು? 76. ಈ 76 19ರಿಂದ ಭಾಗ ಹೋಗಬೇಕು.
ಅಂದಾಗ ನಮಗೆ ಈ ಪೂರ್ಣ ಸಂಖ್ಯೆ ನಮಗೆ 19ರಿಂದ ಭಾಗ ಹೋಗುತ್ತೆ ಅಂತೇಳಿ ಅರ್ಥ. ಗೊತ್ತಾಯ್ತಾ? ಇದು ನಿಮಗೆ 19ರ ನಿಯಮ ಆಯಿತು. ಡನ್. ಈ ರೀತಿ ನಿಮಗೆ ಇಷ್ಟು ನಿಯಮಗಳನ್ನು ನಾನು ಹೇಳಿಕೊಟ್ಟಿದ್ದೆ. ಓಕೆ, ನಿಮಗೆ ಪರೀಕ್ಷೆಯಲ್ಲಿ ಇಲ್ಲಿಯವರೆಗೂ ನಿಮಗೆ ಬಂದಂತಹ ಇಂಪಾರ್ಟೆಂಟ್ ಅಂಥೇಳಿ ಹೇಳಬೇಕಂತಂದ್ರೆ SSC ಆಗಲಿ ನಿಮ್ಮದೇ, ಆಮೇಲೆ ಅಗ್ನಿವೀರ ಆಗಲಿ, ಎಲ್ಲರಿಗೂ ಭಾಳಷ್ಟು ಇಂಪಾರ್ಟೆಂಟು. ಯಾರೇ ಕಾಂಪಿಟೇಟಿವ್ ಬರೋದು ಎಲ್ಲರಿಗೂ ಇಂಪಾರ್ಟೆಂಟು. ಓಕೆ, ಇನ್ನೂ ಕೆಲವೊಂದು ರೂಲ್ಸ್ ಅದಾವೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ಅವುಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಇಂಪಾರ್ಟೆಂಟ್ ಅಂತಂದಾಗ ನಿಮಗೆ 3ರ ನಿಯಮನೂ ಕೇಳ್ಯಾರ, 9ರದು ಕೇಳ್ಯಾರ, 4ರದು ಕೇಳ್ಯಾರ, 8ರದು ಕೇಳ್ಯಾರ, ಆಮೇಲೆ 19 ಕೇಳ್ಯಾರ, 17 ಕೇಳ್ಯಾರ, 11 ಕೇಳ್ಯಾರ. ಈ ರೀತಿ ನಿಮಗೆ ಭಾಳಷ್ಟು ನಿಯಮಗಳು ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಕೇಳ್ಯಾರ. ಸೊ ಇವುಗಳ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅಂತೇಳಿ ನಾನು ಮುಂದಿನ ಕ್ಲಾಸಲ್ಲಿ ಅವುಗಳನ್ನ ನಿಮ್ಮ ಮುಂದೆ ತರ್ತೀನಿ. ಓಕೆ, ಇವುಗಳನ್ನು ನಿಮ್ಮ ಫ್ರೆಂಡ್ಸ್ಗೆ, ಅದೇ ರೀತಿ ಯಾರ್ಯಾರು ಕಾಂಪಿಟೇಟಿವ್ ಇನ್ನೂ ಓದಾತಾರಲ್ಲ ಅವರಿಗೂ ಕೂಡ ಅವುಗಳನ್ನ ಶೇರ್ ಮಾಡಿರಿ. ಅದೇ ರೀತಿ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.